ಬರ್ರಿ ಮುಂದೆ ಬರ್ರಿ ಮಾರ ಬರ್ರಿ ಮುಂದೆ ಬರ್ರಿ ಮಾರ ಎಲ್ಲ ಸಮಾಜ ಬಾಂಧವರು ಒಳಗೂಡಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಅವರ ಒಂದು ನೆನಪಿಗಾಗಿ ಹಾಗೂ ಇವತ್ತಿನ ದಿವಸ ಅವರ ಸ್ಮರಣಾರ್ಥವಾಗಿ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಆದ್ಯವಚನಕಾರ ದೇವರ ದಾಸಿಮಯ್ಯರ ಈ ಒಂದು ಕಾರ್ಯಕ್ರಮದಲ್ಲಿ ಪೂಜಾರಿಗೆ ಮತ್ತು ಎಲ್ಲ ಸಮುದಾಯದ ಪದಾಧಿಕಾರಿಗಳ ಒಂದಿಸುತ್ತಾ ನಾವು ವರ್ಷ ಹೇಳ್ತೀವಿ. ಈ ವರ್ಷ ಮುಂದಿನ ದಿನದ ನಾವು ಮೀಟಿಂಗ್ ಕರಿಬೇಕಾಗಿದೆ. ಲಾಸ್ಟ್ ಮಾತಾಡಿ ಒಳಗೆ ಒಂದು ಸಮಾಜದಿಂದ 10 ಹುಡುಗರು ಒಂದು 5 ಮಂದಿ ಹಿರಿಯರು ಈ ಒಕ್ಕೂಟದಾಗ ಇರ್ಬೇಕಂತ ಒಂದು ಆಸೆ. 10 ಹುಡುಗರು ಈ ಸಮಾಜವನ್ನು ನಾವು ಈಗ ತಾವೆಲ್ಲರಿಗೂ ಗೊತ್ತೈತೆ, ತಾವೆಲ್ಲರೂ ನೋಡ್ತೀರಿ, ಇವತ್ತು ಮೀಡಿಯಾ ನೋಡ್ತೀರಿ, ಮೊಬೈಲ್ ನೋಡ್ತೀರಿ, ಪೇಪರ್ ಓದ್ತೀರಿ, ತಮಗೆಲ್ಲ ಗೊತ್ತಿದೆ. ಸಣ್ಣ ಸಮಾಜ ಒಗ್ಗಟ್ಟಾಗಿ ತಾವೊಂದು ಪ್ರದರ್ಶನ ಮಾಡ್ತಾರೆ. ನಾವು ಇಲ್ಲಿ 9 ಸಮಾಜ ಪ್ರಮುಖವಾಗಿದ್ದೀವಿ. ಅದರಲ್ಲೇ ಮತ್ತು ಇನ್ನೂ ಇತರೆ ಸಮಾಜ ನಮ್ಗೆ ಗೊತ್ತಿರೋ ಸಮಾಜದ ಅವಶ್ಯಕತೆ ನಾವು ಕೂತ್ಕೋಬೇಕಾಗಿದೆ. ಆ ಒಂದು ದಿಶೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಈ ಒಂದು ನಮ್ಮ ಸಂಘ ಅಸ್ತಿತ್ವಕ್ಕೆ ಬಂದು ಯಾವುದೇ ಇರಲಿ, ಇವತ್ತು ನಗರಸಭೆ ಬರ್ತಾವ, ಇವತ್ತು MLA ಅವರು ಬರ್ತಾವ, ಇವತ್ತು ಎಲ್ಲವೂ ಸಂಘ ಸಂಸ್ಥೆಗಳು ಬರ್ತಾವ. ನಾವು ಎಲ್ಲರೂ ಒಕ್ಕೂಟ ಒಕ್ಕಟ್ಟು ಇದ್ರೆ ಮಾತ್ರ ನಮಗೆ ಬೆಲೆ. ಒಕ್ಕಟ್ಟಿಲ್ಲ ನಮಗೆ ಯಾರೂ ಕೇಳೋದಿಲ್ಲ. ನಿಮ್ಗೆ ಗೊತ್ತಿಲ್ಲ, ಇವತ್ತು ಸಣ್ಣ ಸಮಾಜ ಮಾತ್ರ ಮಾಡಿ ನಮ್ಮ ಸಮಾಜದವರು ನೋಡಿದಂತೆ ಹೇಳ್ತಾರಲ್ಲ ಎಲ್ಲರೂ. ನಾವು ಇಲ್ಲಿ ಇಲ್ಕಲ್ನಲ್ಲಿ 20,000 ಜನಸಂಖ್ಯೆ ಇದ್ದು ಸಹಿತ ನಾವು ಜೀರೋ ಅದೀವಿ. ನಾವು ಜೀರೋದಿಂದ 1, 2 ಆಗ್ಬೇಕಂದ್ರೆ ನಾವು ಒಕ್ಕಟ್ಟೆ ಮುಖ್ಯ ಐತೆ ಮತ್ತು ನಮ್ಮ ಕೂಡುವಿಕೆ ಮುಖ್ಯ ಐತೆ. ಒಂದು ಯಾವುದೇ ಕಾರ್ಯಕ್ರಮ ಇರಲಿ, ಬೇಕಾದ ಕಾರ್ಯಕ್ರಮ ಇರಲಿ ಅಥವಾ ದೇವರ ಸಮಯ, ಒಂದು ಎಲ್ಲ ಸಮುದಾಯದ ಪೂಜ್ಯರು ಕೂಡಿಕೇಸಿ ಮತ್ತು ಹಿರಿಯರು ಸೇರಿ ಈ ಒಂದು ಪೀಠಿಗೆಯನ್ನು ಹಾಕ್ಯಾರ. ಈ ಪೀಠಿಗೆ ಮುಂದಿನ 100 ವರ್ಷದ ಭವಿಷ್ಯ ಕಂಡು ಹಾಕ್ಯಾರ ಅವರು ಪೂಜ್ಯರು. ಹಂಗಾಗಿ ಹಾಕಿಲ್ಲ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಮಾಜದಲ್ಲಿ ಜವಾಬ್ದಾರಿ ಇರುವಂಥವ್ರು ಎಚ್ಚೆತ್ತುಕೊಂಡು ಮುಂದೆ ಒಂದು ತಿಂಗಳ ಬಿಟ್ಟು ಒಂದು 2 ತಿಂಗಳ ಮೀಟಿಂಗ್ ಕರೆದಿದ್ದೀವಿ. ದಯವಿಟ್ಟು ಆ ಮೀಟಿಂಗ್ಗೆ ಬಂದು ರೂಪರೇಷವನ್ನು ಮಾಡಿ ಮುಂದಿನ ಒಂದು ಸಂಘ ಯಾವ ರೀತಿ ಇರಬೇಕಂತ ತಾವೆಲ್ಲರೂ ಸಲಹೆ ಸೂತ್ರ ಕೊಟ್ರೆ ಮುಂದಿನ ಒಂದು ಈ ಹೊಸ ಪೀಳಿಗೆಗೆ ಒಂದು ಜವಾಬ್ದಾರಿ ಸ್ಥಾನ ವಹಿಸಿ ನಾವು ನಿಮ್ಮ ಕೂಡ ಇರ್ತೀವಿ. ಎಲ್ಲರೂ ನಾವು ಹೇಳ್ಕೊತ ಹೋಗ್ತೀವಿ. ತಾವೆಲ್ಲ ಹುಡುಗರು ನಿಂತು ಮಾಡಿದ್ರೆ ಈ ನಮ್ಮ ಒಂದು ಸಂಘ ಅಸ್ತಿತ್ವಕ್ಕೆ ಬರಲಿದೆ. ಆ ಅಸ್ತಿತ್ವವನ್ನು ನಾವು ಕಳ್ಕೊಂಡ್ರೆ ನಾವು ಇರೋದಲ್ಲ. ಸಂಘ ಇದ್ರೆ ನಾವೆಲ್ಲರೂ ಇರ್ತೀವಿ. ಎಲ್ಲರೂ ಸೇರಿದ ಒಕ್ಕಟ್ಟಾದ್ರೆ ಒಂದು ಬೆಲೆ ಐತೆ ಅಂತೇಳಿ ಇವತ್ತಿನ ದಿವಸ ಎಲ್ಲರನ್ನು ವಂದಿಸಿ, ಹಿರಿಯರಲ್ಲಿ ವಂದಿಸಿ, ಪೂಜರಿಗೆ ವಂದಿಸಿ 2 ಮಾತು ಮುಗಿಸಿದ್ರೆ ಜೈ ಕರ್ನಾಟಕ.